ಓಕೆ, ಈಗ ನಿಮ್ಮಿಬ್ಬರಿಗೆ ಒಂದು ಸ್ಪೆಷಲ್ ಕ್ವೆಶ್ಚನ್ಸ್, ಸವಿ ಸವಿ ನೆನಪು ಅಂತ ಈ ಸೆಗ್ಮೆಂಟು. ಸೊ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ ಪಟ್ ಅಂತ ಉತ್ತರ ಕೊಡಬೇಕು. ಓಕೆ, ಈಸಿ ಕ್ವೆಶ್ಚನ್ಸ್. ವೆರಿ ಈಸಿ, ನಿಮ್ಗೆ ತೊಂದರೆ ಕೊಡಲ್ಲ ನಾನು. ಈಸಿ ಅಂಡ್ ಸಿಂಪಲ್. ಈಗ ಮೊದಲನೇ ಪ್ರಶ್ನೆ ಸುಧಾರಾಣಿ ಅವ್ರಿಗೆ. ಅಮೆರಿಕಾ ಹಾಗೂ ಜನ್ಮದ ಜೋಡಿ ಎರಡು ಸಿನಿಮಾ ಹೇಳಿದ ತಕ್ಷಣ ಏನ್ ನೆನ್ಪು ಬರುತ್ತೆ? ಲಾಸ್ಟ್ ಆಪರ್ಚುನಿಟೀಸ್. ಮಿಸ್ ಆಗೋಯ್ತು ಅಂತ. ಆಕ್ಚುಲಿ ಆ ಸಿನಿಮಾಗಳಲ್ಲಿ ಇವರೇ ಮಾಡ್ಬೇಕಾಗಿದ್ದು, ಯಾಕೆ ಮಿಸ್ ಆಯ್ತು? ಜನ್ಮದ ಜೋಡಿ ಆದಾಗ ಐ ಥಿಂಕ್ ನಾನು ಯಾವ್ದೋ ಬೇರೆ ಪ್ರಾಜೆಕ್ಟ್ ಅಲ್ಲಿ ಬ್ಯುಸಿ ಆಗಿದ್ದೆ. ಅಂಡ್ ಅಮೆರಿಕ ಮಾಡಿದಾಗ ನಾನೇ US ಅಲ್ಲಿ ಇದ್ದೆ, ಸೊ ಹಂಗಾಗಿ ಆಗ್ಲಿಲ್ಲ. ಈಸಿ ಆಗೋಗಿರೋದಲ್ಲ ಶೂಟಿಂಗು? ಇಲ್ಲ, ಅದು ಆ ವೀಸಾ ಪ್ರಾಸೆಸಿಂಗ್ ಏನೋ ಬೇರೆ ಇದಿತ್ತು, ಸೊ ಹಾಗಾಗಿ ಆಗ್ಲಿಲ್ಲ. ಸೊ ಅದೆರಡು ಮಿಸ್ಡ್ ಆಪರ್ಚುನಿಟೀಸ್. ಓಕೆ, ನೆಕ್ಸ್ಟ್ ಶ್ರುತಿ ಅವ್ರಿಗೆ. ಹೆತ್ತ ಕರಳು ಸಿನಿಮಾ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ನನ್ ಮಕ್ಳು ಆ ಸಿನಿಮಾದಲ್ಲಿ ಆಕ್ಟ್ ಮಾಡ್ರು ನನ್ ಮಕ್ಳು. ನನಗೂ ಅವ್ರಿಗೂ ಒಂದ್ 2 ವರ್ಷ ವ್ಯತ್ಯಾಸ ಅಷ್ಟೇ. ನನ್ಗೆ ಅವಾಗ 15 ವರ್ಷ, ನನ್ಗೆ ಅದ್ರಲ್ಲಿ 3 ಮಕ್ಳು. 15 ವರ್ಷಕ್ಕೆ 3 ಮಕ್ಳು, ಇಮ್ಯಾಜಿನ್ ಮಾಡಿ. ಈಗ ಗೊತ್ತಾಯ್ತು ಈ 100 ಮಕ್ಳು ಹೆಂಗಾಯ್ತು. 15 ವರ್ಷಕ್ಕೆ 3 ಜನ ಮಕ್ಕಳ ಏನೋ ಕ್ಯಾರೆಕ್ಟರ್ ಮಾಡಿದ್ರೆ, ಆ ಮಕ್ಕಳಿಗೆ ವಯಸ್ಸು ನನಗಿಂತ ಒಂದ್ 2 ವರ್ಷ ಚಿಕ್ಕವು ಅಷ್ಟೇ, 10, 11 ವರ್ಷ ಹಾಗೆ. ಆ ಸಿನಿಮಾ ಅಂದ್ರೆ ಜ್ಞಾಪಕ ಬರೋದು, ಸಾಯಿ ಪ್ರಕಾಶ್ ಅವ್ರ ಡೈರೆಕ್ಟ್ರು. ಶಾರ್ಟ್ ರೆಡಿ ಅಂದ್ರೆ ಮಾತ್ರ ನಾನು ಅಮ್ಮ, ಶಾರ್ಟ್ ಕಟ್ ಅಂದ ತಕ್ಷಣ ಕುಂಟೆ ಬಿಲೆ ಆಡ್ತಾ ಇದ್ವಿ ನಾವು 3 ಜನ ಮಕ್ಕಳು. ಆಮೇಲೆ ಅಮ್ಮ. ಸುಧಾರಾಣಿ ಅವರೇ, ಬೆಸ್ಟ್ ಫ್ರೆಂಡ್. ಅಯ್ಯೋ, ಏನ್ ಬೆಸ್ಟ್ ಕ್ವಾಲಿಟಿ ಅವ್ರ ಬಗ್ಗೆ ನಿಮ್ಗೇನ್ ಅನ್ಸೋದು? ಯಾವಾಗ್ಲೂ ಲೈವ್ಲಿ ಆಗಿರ್ತಾಳೆ, ಖುಷಿಯಾಗಿರ್ತಾಳೆ, ಸಖತ್ ತಮಾಷೆ ಮಾಡ್ತಾಳೆ, ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಪೈಸಾ ವಸೂಲ್. ಸೇಮ್ ನಂತರ. ಓಕೆ, ನೋ ನಾಟ್ ಲೈಕ್. ಯಾವತ್ ಪೈಸಾ ಕೊಟ್ಟಿದ್ಯಾ ಹೇಳು. ಸೇಮ್ ಕ್ವೆಶ್ಚನ್ ನಿಮ್ಗೆ. ನನಗೆ ಸುಧಾರಾಣಿ ಅವ್ರು ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ, ಶಿ ಇಸ್ ವೆರಿ ಡೌನ್ ಟು ಅರ್ತ್, ಫೇಕ್ ಮಾಡಲ್ಲ, ತುಂಬಾ ನೇರವಾಗಿ ಮಾತಾಡ್ತಾರೆ, ನನಗ್ ತುಂಬಾ ಜೆಲ್ ಆಗ್ತಾರೆ. ವೆರಿ ಗುಡ್, ಸೂಪರ್, ಬೆಟರ್ ಕ್ಲಾಪ್ ಸರ್. ನನಗೆ ಯಾವಾಗಲೂ ಆಶ್ಚರ್ಯ ಆಗೋದು ಅಂದ್ರೆ, ಶ್ರುತಿ ಅವರು ಆಫ್ ಕ್ಯಾಮ್ರಾ ಜೋವಿಯಲ್ ಆಗಿರ್ತಾರೆ, ನಗ್ತಾ ಇರ್ತಾರೆ, ಜೋಕ್ಸ್ ಮಾಡ್ತಾ ಇರ್ತಾರೆ. ಬಟ್ ಮಾಡಿರೋದು ಮೋಸ್ಟ್ ಇದು ಮೆಜಾರಿಟಿ ಎಮೋಷನಲ್ ಫಿಲ್ಮ್ಸ್, ಅಳೋದು, ಸೆಂಟಿಮೆಂಟ್ಸ್, ಆ ತರದ್ದು. ರಾಮ ಶ್ಯಾಮ ಬಾಮ ಅಫ್ಕೋರ್ಸ್ ನಿಮ್ಮ ಕ್ಯಾರೆಕ್ಟರ್ ಅದು. ಅಫ್ಕೋರ್ಸ್ ಅದು ಹೇಗೆ ಅಡಾಪ್ಟ್ ಮಾಡ್ಕೊಂತೀರಾ ಅನ್ನೋದು. ಒಂದ್ಸರಿ ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಹಾಗಾಗ್ಬಿಡ್ತೀವ ಅಂತ ನನ್ಗೆ ಅನ್ಸುತ್ತೆ. ನನಗ್ ಶೂಟಿಂಗ್ ಅಲ್ಲೂ ಅಷ್ಟೇನೆ, ನನಗ್ ತುಂಬಾ ನಗು ಬರ್ತಾ ಇದ್ದಿದ್ದೆ ಪ್ಯಾಥೋ ಸಿಂಗಲ್, ನನ್ ಗಂಡ ಸತ್ತೋಗಿರೋನು. ನನಗ್ ಅವ್ನು ನೋಡಿದ್ರೆ ನಗು ಬರೋದು, ಒಂದ್ಸರಿ ನಮಗ್ ನಾವೇ ಆ ಮೂಡಿಂದ ಆಚೆ ಬರೋದಕ್ಕೆ ನಮ್ಮನ್ನ ಹಾಗೆ ನಾವು ಅನ್ಕೊಳ್ತಿದ್ವೋ ಏನೋ ನನಗ್ ಗೊತ್ತಿಲ್ಲ. ಲೈಫಲ್ಲೂ ಕೂಡ ಹಾಗೆ. ಬಟ್ ನನ್ ಕ್ಯಾರೆಕ್ಟರ್ಗೂ ನಾನ್ ಸಿನಿಮಾದಲ್ಲಿ ಇರುವಂತ ಮಾಡುವಂತ ಕ್ಯಾರೆಕ್ಟರ್ಗಳಿಗೂ ತುಂಬಾನೇ ವ್ಯತ್ಯಾಸ. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಯಾವಾಗ್ಲೂ ತುಂಬಾನೇ ನಗುವೆ. ಸಮ್ಟೈಮ್ಸ್ ಏನಂದ್ರೆ ನನ್ ಗಂಡ ಸತ್ತಿ ಬಿದ್ದವ್ರು, ಅವ್ನು ಹೀರೋ ಪಾಪ ಯಾರೋ ಸತ್ತವ್ರಿಗೆ ಈ ಮೂಗಲ್ಲಿ ಹತ್ತಿ ಇಡ್ತಾರ ಗೊತ್ತಾ, ಹತ್ತಿ ಇಟ್ಟಿಂಗ್ ಮಲಗ್ತಿರೋರು. ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅನ್ನಕ್ ಮುಂಚೆ ಏನೋ ಒಂದ್ ಜೋಕ್ ಹೇಳ್ಬಿಡುವೆ, ಹತ್ತಿಲ್ಲ ಡೊಂಗ ಹಾಗೆ ಸಮ್ಟೈಮ್ಸ್ ಆ ದುಃಖದ ಸನ್ನಿವೇಶದಿಂದ ಆಚೆ ಬರಕ್ ನಾನು ತುಂಬಾನೇ ಮಾತಾಡ್ತಿದ್ನೋ ಏನೋ. ಓಕೆ, ಸೂಪರ್. ಓಕೆ, ಸುಧಾರಾಣಿ ಅವರು, ಅಮ್ಮನ ಕಣ್ ಸನ್ನೆಗಳು ಅಂದ ತಕ್ಷಣ ಏನ್ ಜ್ಞಾಪಕ ಬರುತ್ತೆ? ಅದೆಲ್ಲ ಫುಲ್ ಹಂಗೆ ರೀಪ್ಲೇ ಆಗತ್ತೆ, ಕೂತ್ಕೋ. ಸೊ ಅವ್ರು ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಮೆಜಾರಿಟಿ, ಯಾಕಂದ್ರೆ ಅವರು ಕ್ಯಾಮ್ರಾ ಹಿಂದೆ ಎಲ್ಲಾದ್ರೂ ಸ್ವಲ್ಪ ದೂರದಲ್ಲಿ ಕೂತಿರೋರು, ಸೊ ಪೂರ್ತಿ ಕಂಟ್ರೋಲಿಂಗ್. ಇವಾಗೆಲ್ಲ ರಿಮೋಟ್ ಹೇಗ್ ಬಂದಿದ್ಯೋ ಆತರ ನನಗೆ ನಮ್ಮಮ್ಮನ್ ಕಣ್ಣು. ಡೈರೆಕ್ಟರ್ ಕಟ್ ಅಂದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೆ, ಹಿಂಗೆ ಅವ್ರು ಚೇರಲ್ಲಿ ಕೂತಿರೋರಲ್ಲ, ಸೊ ಅಲ್ಲಿಂದನೇ ಏನಾದ್ರು ಕನ್ವೆ ಮಾಡ್ಬೇಕು ಅಂದ್ರೆ ಹಿಂಗ ಅನ್ನೋರು, ಹಿಂಗಂತು ಅಂತಂದ್ರೆ ಸಾಕು, ಬಾ ಇಲ್ಲಿ ಪಕ್ಕಕ್ ಬಾ ಅಂತ. ಆತರ ಸೂಪರ್ ಅಂದ್ರೆ ಹೆಂಗನ್ನೋರು ಅದ್ ಹೇಳ್ತಾನೆ ಇರ್ಲಿಲ್ಲ. ಎಲ್ಲಾ ಅಮ್ಮಂದ್ರೆ ಹಿಂಗೆ ಅನ್ಸುತ್ತಲ್ಲ, ಆ ಮಕ್ಕಳ ರಿಯಾಕ್ಷನ್ಸ್ ಎಲ್ಲಾನೇ ತಿಳ್ಕೊಬೇಕು ಅಷ್ಟ್ರಲ್ಲೇನೆ. ಅಥವಾ ಬಂದು ನಾನ್ ಶಾರ್ಟ್ ಮುಗಿಸ್ಕೊಂಡ್ ಬಂದು ಏನು ರಿಯಾಕ್ಷನ್ ಬರ್ಲಿಲ್ಲ, ಹೇಗಿತ್ತು ಮಮ್ಮಿ ಅಂತಂದ್ರೆ ಏನೋ ಸುಮಾರಾಗಿತ್ತು, ನಂಗೆ ಇಷ್ಟ ಆಗ್ಲಿಲ್ಲ ಅನ್ನೋದು. ಮದರ್ಸ್ಗೆ ಏನೋ ಪ್ರಾಬ್ಲಮ್ ಇದೆ, ಇದು ಯಾವ್ದು ಒಪ್ಕೊಳ್ಳೋದಿಲ್ಲ ಮಕ್ಳು ಏನ್ ಮಾಡಿದ್ರು. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಮಿಸ್ ಲೋಕೇಶ್. ಆತರ ಅಲ್ಲ, ಅವ್ರ ಇವ್ರ ಮದರ್ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ. ನಮ್ಮ ಮದರ್ ನಾನು ಎಷ್ಟು ಮಾಡೋದು ಇದ್ ಮಾಡಲ್ಲ. ಇಲ್ಲ, ಆ ಲೆಕ್ಕ ತಗೊಂಡ್ರೆ ವಿ ಆರ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಮದರ್ಸ್. ಇಲ್ಲ, ದೇ ಕೆಪ್ಟ್ ಅಸ್ ಗ್ರೌಂಡೆಡ್. ಸೊ ಈಗ ಹಣೆ ಬೊಟ್ಟು ಅಂದ ತಕ್ಷಣ ಏನ್ ನೆನಪಾಗುತ್ತೆ? ನಮ್ಮಮ್ಮನೇ. ಅದೇನು ಅಂದ್ರೆ ನಮ್ಮಮ್ಮನಿಗೆ ಸಣ್ಣ ವಯಸ್ಸಲ್ಲಿ ಏನೇನ್ ಸ್ಟೈಲ್ ಮಾಡ್ಕೋಬೇಕು ಅಂತ ಆಸೆ ಇತ್ತು, ಅದನ್ನೆಲ್ಲ ನನ್ ಮೇಲೆ ತೀರ್ಸ್ಕೊಂಡ್ರು ನಮ್ಮಮ್ಮ. ಬಟ್ ಅದಕ್ಕೆ ನನಗೆ ಖುಷಿನೂ ಇದೆ. ತುಂಬಾ ಏನೋ ನಮ್ಗ್ ಹೊಗ್ಗದೆ ಇರುವಂತಹ, ನಮ್ ಕಲ್ಚರ್ಗೆ ಹೊಗ್ಗದೆ ಇರುವಂತಹ ಆಸೆ ನಮ್ಮ ಅಮ್ಮನ್ಗೆ ಇರ್ಲಿಲ್ಲ. ಒಂಥರ ತುಂಬಾ ಕಲ್ಚರ್ಡ್, ಆ ಸೀರೆ, ಆ ಹಣೆ ಬೊಟ್ಟು, ಆ ಹೂವ, ಆ ಜುಮ್ಕಿ, ಆ ಬಳೆ ಎಲ್ಲ ನಮ್ಮ ಅಮ್ಮಂದೆ.
ನಿಮ್ಮ ತಂದೆ ನಮ್ಮ ತಾತನ ಜೊತೆ ಆಕ್ಟ್ ಮಾಡಿದ್ರು ಅಂತ ಗೊತ್ತು ನಂಗೆ. ಹೌದು. ಅದ್ರ ಬಗ್ಗೆ ಏನಾದ್ರು ಹೇಳಿದ್ರಾ? ಇಲ್ಲ, ನಾಟಕಗಳಲ್ಲಿ ಯಾವ್ಯಾವ ನಾಟಕಗಳಲ್ಲಿ ಆಕ್ಟ್ ಮಾಡಿದೀನಿ. ಇನ್ಫ್ಯಾಕ್ಟ್ ಈ ಶೋಗ್ ಬರಕ್ ಮುಂಚೆನೂ ಹೇಳಿದ್ರು, ಅವ್ರ ತಾತ ಜೊತೆ ಎಲ್ಲ ಆಕ್ಟ್ ಮಾಡಿದೀನಿ ಅಂತ ಹೇಳಮ್ಮ ಅಂತೆಲ್ಲ ಹೇಳೋರು. ಅದು ನೆನಪಿದೆ ನನಗ್. ನಿಮ್ ತಂದೆಯವ್ರ ಜೊತೆ ತುಂಬಾ ನೆನಪು. ಅಪ್ಪ ಜೊತೆಗೆ ನಾನ್ ಮಗಳಾಗಿ ಸುಮಾರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಫೋಕಸ್ ಅಂದ್ರೆ ಅಪ್ಪಂಗ ಒಂದ್ ಜ್ಞಾಪಕ ಬರೋದು. ಫೋಕಸ್ ಅಂತ ಹೇಳಿ ಫೋಕಸ್ ಈಗ ಅನ್ನೋರು ನಿಮ್ಮಪ್ಪ. ಅಪ್ಪ ಒಂದು ಉಂಗ್ರ ಹಾಕಿರೋದು. ಕರೆಕ್ಟ್. ಅವ್ರ ತಾಯಿ ಬಳೆ ಅದು. ಹೌದಾ? ಅವ್ರ ತಾಯಿ ಬಳೆನ ಉಂಗ್ರ ಮಾಡ್ಸಕ್ ಕದ್ಬಿಟ್ರಿ ಯಾರು. ಅಯ್ಯೋ, ಅಪ್ಪನ್ ಫೋಕಸ್ ಅಂದ್ರೆ ಸಾಕು, ಹಿಂಗ್ ಇಡ್ಕೊಳ್ಳೋರು ಉಂಗ್ರನ. ಅಂದ್ರೆ ಇದು ಚೆನ್ನಾಗಿ ಫೋಕಸ್ ಮಾಡ್ಕೊಳಪ್ಪ ನೀನು ಅಂತ. ಅದು ಹತ್ರದಲ್ಲ ಲವ್ಲಿ. ಅಪ್ಪ ಮಾಡ್ತಾ ಇದ್ದಿದ್ದು ಅಡ್ಗೆ, ನಾನಿದ್ರೆ ಅಪ್ಪಂದು ಹ್ಯಾಂಡ್ ರೈಟಿಂಗ್ ಡೈರಿ ಇದೆ ನನ್ನ ಹತ್ರ, ಅಡ್ಗೆ ಬರ್ಕೊಟ್ಟಿರೋದು ಅವ್ರ ಹತ್ರ. ಇವರು ಚೆನ್ನಾಗಿ ಮಾಡ್ತಾರೆ ಅಡ್ಗೆನ. ಅದೇ ನನಗೆ ಒಂದಿನಾನು ಊಟ ಕರ್ದಿಲ್ಲ. ಅದ್ ಕರಿಯೋದು ಬಿಡು ಮಾಡ್ಕೊಂಡ್ ಬಂದ್ಬಿಟ್ಟಂಗೆ. ಅಲೋ, ಶೋ ಕರ್ದಷ್ಟೇ ಏನ್ ಮನೆಗ್ ಕರ್ದಿಲ್ಲ. ಅದೇ ಕರಿತೀನಿ, ಆದ್ರೆ ನಾನ್ ಮಾಡೋದು ನಾನ್ ವೆಜ್. ಒಂದೆರಡು 4 ವೆಜಿಟೇರಿಯನ್ ಕಲ್ತ್ಕೋಬೇಕಪ್ಪ. ನಾನು ಅದನ್ನೇ ತಿನ್ನೋದು. ಇಲ್ಲ, ವೆಜಿಟೇರಿಯನ್ ಮಾಡ್ತಾರೆ. ಚಿತ್ರಾನ್ನ ಬರೀ ಮಾಡ್ಕೊಡ್ತೀನಿ. ಅನ್ನನಾ? ಚಿತ್ರಾನ್ನ. ಇದೇನು ಅಂದ್ರೆ ಮನೆಗ್ ಬರ್ಬೇಡಿ ಅಂತ. ಚಿತ್ರಾನ್ನ ಗಿರಾಕಿ ಆದ್ರೆ ಮನೆಗ್ ಬನ್ನಿ ಅಂತ. ಈಗ ಶ್ರುತಿ ಅವರು, ನೀವು 3 ವರ್ಷದ ಮಗು ಆಗಿದ್ದಾಗ ಕಾಲ್ ಕಟ್ ಹಾಕಿದ್ರಂತಲ್ಲ, ನನಗೆ ಬಲ್ಲ ಮೂಲಗಳಿಂದ ಬಂದಿದೆ. ಅಲ್ಲ, ಯಾಕಿದು? ಅಲ್ಲ, ಕೇಳಿದೆ ಏನಕ್ಕೆ ಅಂತ. ಮ್ಯಾಟ್ರ್ ಯಾಕೆ ಅಂತ ಪ್ಲೀಸ್ ಹೇಳಿ. ಶರಣ್ ಅವ್ರು ಹೇಳಿದ್ದು ನಮ್ಗೆ ಈ ಮ್ಯಾಟ್ರನ್ನ. ಈ ಅಣ್ಣಂದ್ರಿಗೆಲ್ಲ ಕಾಮನ್ ಪ್ರಾಬ್ಲಮ್. ನಮ್ಮ ಅಪ್ಪಂದೇ ಥಿಯೇಟರ್, ನಮ್ಮ ಅಪ್ಪನೇ ಓನರು. ಪಾಕೆಟ್ ಮನಿ ನನಗ್ ಸಿಗ್ತಾ ಇರ್ಲಿಲ್ಲ. ಓನರ್ ಆಗಿ ನಮ್ಮಪ್ಪ ನನ್ಗೇನ್ ಲಾಭ? ಪಾಕೆಟ್ ಮನಿ ಬರ್ಬೇಕಲ್ಲ. ಅದಕ್ಕೆ 10 ರೂಪಾಯಿಗೆ ಟಿಕೆಟ್ ಇದ್ರೆ ನಾ ಜನಕ್ ಬರೋರಿಗೆ 10 ರೂಪಾಯಿ ಕೊಟ್ಟು ಯಾಕ್ರಿ ನಾಟಕ ನೋಡ್ತೀರಾ, 5 ರೂಪಾಯಿ ಕೊಡ್ರಿ ಸಾಕು ಬಿಡ್ತಿದ್ದೆ ಅಂತ ಹೇಳಿ. ಇದು ಉಲ್ಟಾ ಬ್ಲಾಕ್ ಅಲ್ಲಿ ಮಾರೋದು. ನಮ್ಮಪ್ಪ ಈ ಪರದಲ್ಲಿ ನೋಡೋರು ಸಾಮಾನ್ಯವಾಗಿ ನಾಟಕ ಕಂಪ್ನಿಲೆಲ್ಲ ಥಿಯೇಟರ್ ಅಲ್ಲಿ ಶುರು ಆಗಕ್ ಮುಂಚೆ ಜನ ಎಷ್ಟು ಬಂದಿದ್ದಾರೆ ಅಂತ ಒಂದು ಹುಮ್ಮಸ್ಸು, ಆಮೇಲೆ ಒಬ್ಬ ಓನರ್ಗೆ ಒಂದು ಟೆನ್ಷನ್ ಇರುತ್ತೆ. ತುಂಬಾ ಜನ ಇರೋರು. ಮ್ಯಾನೇಜರ್ ಬುಕ್ಕಿಂಗ್ ಅಲ್ಲಿ ಅಣ್ಣ ಕಲೆಕ್ಷನ್ ಇಲ್ಲ ಅಣ್ಣ ಅನ್ನೋರು. ಯಾಕೋ ಸಿಂಕ್ ಆಗ್ತಾ ಇಲ್ವಲ್ಲ, ಜನ ಇದಾರೆ ಕಲೆಕ್ಷನ್ ಯಾಕಿಲ್ಲ ಅಂತ ನೋಡಿದ್ರೆ ನಾನು ಅದಕ್ಕಿಂತಾನೆ ಒಂದ್ ಡ್ರೆಸ್ ಹೊಲ್ಸ್ಕೊಂಡಿದ್ದೆ. 8 ಜೋಬ್ ಇತ್ತು ಆ ಡ್ರೆಸ್ಗೆ. 8 ಜೋಬ್? ಎಸ್, ಅಷ್ಟು ಬಲ್ಲು ದುಡ್ಡು ತುಂಬ್ಕೊಂಡಿರ್ತಿದ್ದೆ. ನಮ್ ಚಿಕ್ಕಪ್ಪ ನಮ್ಮ ಅಪ್ಪಂಗ ಹಾಕೊಟ್ಬಿಡ್ತು, ಅಣ್ಣ ಇದು ನಮ್ ಗಿರಿದೆ ಕೆಲ್ಸ, ಇದು ನಮ್ ಗಿರಿಯಮ್ಮನ್ ನೋಡಿ ಅಣ್ಣ, ಅವಳು ಜೋಬ್ ತುಂಬ್ತಾ ಇದೆಯಾ ನೋಡಿ ಅಣ್ಣ ಅಂತ. ಗೊತ್ತಾಗೋಯ್ತು, ನನ್ನ ರೆಡ್ ಹ್ಯಾಂಡ್ ಅಲ್ಲಿ ಹಿಡಿದ್ಬಿಟ್ರು. ಆಗ ನನ್ನನ್ನ ಕಟ್ಟಾಕಿದ್ದು ಕಾಲಿಗೆ. ನಾನ್ ಸುಮ್ನೆ ಬಿಟ್ನಾ, ಕಟ್ಟನ್ನ ಬಿಚ್ಕೊಂಡು ಥಿಯೇಟರ್ ಮೇಲೆ ಹತ್ತು ಬಿಟ್ಟಿದ್ದೆ. ನೀನ್ ಎಕ್ಸ್ಟ್ರಾ ಒಂದು ಮಾತು ಏನಾರ ಹಾಕೊಟ್ರೆ ನಾನ್ ಮೇಲಿಂದ ಬೀಳ್ತೀನಿ. ಅವಾಗ ಶರಣ್ ಏನ್ ಮಾಡ್ತಾ ಇದ್ರು ಅಂತ ನಿಮ್ಮ ಅಣ್ಣ ಅಲ್ಲ? ಅಲ್ಲ, ಅವನ್ ಪಾಪ ತುಂಬಾ ಸಿನ್ಸಿಯರ್. ಅವನು ಥಿಯೇಟರ್ ಅಲ್ಲಿ ತುಂಬಾ ಕೆಲಸ ಮಾಡೋನು. ಕಾಂಗೋ ನುಡ್ಸೋನು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋನು, ಪರ್ದೆ ಎಳಿಯೋನು, ಆರ್ಟಿಸ್ಟ್ ಗಳಿಗೆ ಮೇಕಪ್ ಹಾಕೋನು, ಬ್ಯಾಕ್ ಗ್ರೌಂಡ್ ಸಿಂಗರ್ ಆಗಿರ್ತಿದ್ದ. ಅವನೆಲ್ಲ ಪಾಪ ತುಂಬಾ ಬಿಸಿ. ನಾವು ತುಂಬಾ ಒಳ್ಳೆಯವರು ಸರ್. ಓಕೆ, ಈಗ ಒಂದು ಹೊಸ ಸೆಗ್ಮೆಂಟ್ ಇದ್ರ ಹೆಸರು ಸೃಜನ್ ಆಲ್ ಕ್ಲಾಸ್ ಅಂತ. ಆಲ್ ಕ್ಲಾಸ್ ಅಂದ್ರೆ ಇವಾಗ ಡಾನ್ಸ್ ಕ್ಲಾಸ್ ಇರುತ್ತೆ, ಸಿಂಗಿಂಗ್ ಕ್ಲಾಸ್ ಇರುತ್ತೆ, ಯೋಗ ಕ್ಲಾಸ್ ಇರುತ್ತೆ. ನಮ್ದ್ರಲ್ಲಿ ಆಲ್ ಕ್ಲಾಸ್ ಅಂದ್ರೆ ಡ್ಯಾನ್ಸ್ ಹೇಳ್ಕೊಡು. ನಮ್ಮ ಗೆಸ್ಟ್ ಮನೆಗೆ ಬಂದಿರೋರು ಯಾವ ಯಾವ್ದ್ರಲ್ಲಿ ಪರಿಣಿತಿಯನ್ನ ಹೊಂದಿರ್ತಾರೆ ಅದನ್ನ ನಮ್ಗೆ ಹೇಳ್ಕೊಡ್ಬೇಕು. ನಾವು ಅದನ್ನ ಕಲಿಬೇಕು. ಇಬ್ರುನು ಆಲ್ರೌಂಡರ್ ಸರ್ ಅವರು. ಅಲ್ಲ, ಇಬ್ರುನು. ಇವಾಗ ನೀವು ಎಂತೆಂತ ಕ್ಯಾರೆಕ್ಟರ್ಗಳು ಮಾಡಿದಿರಾ, ಎಂತ ಅದ್ಭುತವಾದಂತ ರೋಲ್ಗಳು ಮಾಡಿದಿರಾ, ಎಷ್ಟು ಎಕ್ಸ್ಪ್ರೆಷನ್ ಗಳನ್ನ ಕೊಟ್ಟಿದ್ದೀರಾ, ಎಷ್ಟು ಲೈವ್ಲಿ ಆಗಿ ಮಾಡಿದಿರಾ, ಎಷ್ಟು ಪ್ರೆಗ್ನೆಂಟ್ ರೋಲ್ಸ್ ಗಳನ್ನ ಮಾಡ್ತಾನೆ ಬಂದಿದ್ದೀರಾ. ನಾನು ಹೇಳಿದ್ನಲ್ಲ, ಆಕ್ಟಿಂಗ್ ಅಂದ್ರೆ ಅದೊಂದೇ ಗೊತ್ತಿರೋದು. ಈಗ ಶ್ರುತಿ ಮತ್ತೆ ಸುಧಾರಾಣಿ ಇಬ್ರು ಸೇರಿ ನನಗೆ ಮ್ಯೂಸಿಕ್ ಹಾಕ್ತೀನಿ, ಅದರಲ್ಲಿ ಬರೀ ಎಕ್ಸ್ಪ್ರೆಷನ್ ಅಲ್ಲಿ ಯಾವ ತರ ಅಭಿನಯ ಮಾಡೋದು ಅನ್ನೋದನ್ನ ನನಗೆ ಹೇಳ್ಕೊಡ್ತಾರೆ, ನಾನು ಕಲ್ತ್ಕೋತೀನಿ. ಫಸ್ಟ್ ನೀವು ಬನ್ನಿ, ಬರೀ ಅಭಿನಯದಲ್ಲಿ ಆ ತರದ್ದು. ಬನ್ನಿ, ನಾವಿಬ್ರು ಟ್ರೈ ಮಾಡೋಣ. ಅವ್ರು ನೀವ್ ಹೇಳ್ಕೊಟ್ಟಾಗ ನಾವು ಟ್ರೈ ಮಾಡ್ತೀವಿ. ನೀವು ಫಸ್ಟ್ ನೀವು ಮಾಡಿ, ನಾವು ಫಾಲೋ ಮಾಡ್ತೀವಿ. ಈಗ ಸಾಂಗ್ ಹಾಕ್ತಿವಿ, ಸಾಂಗು ಬರೀ ಅದೊಂದೇ ಅನ್ಕೋಬಾರ್ದು, ಚೇಂಜ್ ಆಗ್ತಾ ಇರುತ್ತೆ ಹಂಗಂಗೆ, ಟಕ್ 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 ಅಂತ. ಬರೀ ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲೇ ಚೇಂಜ್ ಮಾಡ್ಬೇಕು. ಓಕೆ, ಚಾಲೆಂಜ್ ನನಗಿದು, ಅವ್ರಿಗಲ್ಲ. ಮ್ಯೂಸಿಕ್.
ಇವಾಗ ನಾವಿಬ್ರು ಕಾಪಿ ಮಾಡ್ತೀವಿ, ನೀವು ಟೀಚರ್. ಮ್ಯೂಸಿಕ್. ಲೋಕೇಶ್ ಆರ್ಟಿಸ್ಟ್ ಎಲ್ಲ ಎಕ್ಸ್ಪ್ರೆಷನ್ಸ್ ಮಾಡ್ಬೇಕು ನೀವು. ಸರ್ ಇವ್ರಷ್ಟು ಚೆನ್ನಾಗಿ ಮಾಡಕ್ಕಾಗಲ್ಲ ಸರ್. ಆದ್ರೆ ನೋಡಿ, ನಿಮ್ಮಿಂದ ನಾನು ಎಕ್ಸ್ಪ್ರೆಷನ್ ಅನ್ನ ಕಲ್ತಿದ್ದೀನಿ. ಆದ್ರೆ ಇವತ್ತು ನಾನು ನಿಮಗೆ ಬೆಸ್ಟ್ ಗಿಫ್ಟ್ ಅನ್ನ ಕೊಡ್ತೀನಿ. ಒಬ್ರು ಅದ್ಭುತವಾದಂತ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಪರ್ಫಾರ್ಮ್ ಮಾಡುವಂತ ಲೆಜೆಂಡ್ ಒಬ್ರು ಇದಾರೆ. ಅವ್ರನ್ನ ನೀವು ಮ್ಯಾಚ್ ಮಾಡ್ಬಿಡಿ, ಆಮೇಲೆ ನೋಡ್ತೀನಿ. ತಾಕತ್ತಿದ್ರೆ ಚಾಲೆಂಜ್. ಬರ್ರಿ ಮೋಹನ್, ಬರ್ರಿ ಬೇಗ. ಇದು ನೀವು ಮಾಡ್ಲೇಬೇಕು. ಇವ್ರು ನಗೋಂಗಿಲ್ಲ, ಮಧ್ಯದಲ್ಲಿ ನಿಲ್ಸಿದ್ರೆ ಗುಡ್ತೀನಿ ಹಾಕೊಂಡು. ಸಾಂಗ್ ನಿಲ್ಲೋವರೆಗೂ ಎಕ್ಸ್ಪ್ರೆಷನ್ ಕೊಡ್ಬೇಕು, ಮಧ್ಯದಲ್ಲಿ ಏನು ಮಿಸ್ ಮಾಡಂಗಿಲ್ಲ. ಇಲ್ಲ ಅಂದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ. ಓಕೆ, ರೆಡಿ? ಮ್ಯೂಸಿಕ್. ಫಸ್ಟ್ ಕ್ಲಾಸ್. ನಮ್ಮ ಕೈಲಾಗಲ್ಲ. ಅಲ್ಲ ರೀ, ಆಕ್ಟಿಂಗ್ ಚಾನ್ಸ್ ಇಲ್ಲ. ಅಲ್ಲ, ಚಾನ್ಸೇ ಇಲ್ಲ. ಆಕ್ಟಿಂಗ್ ಅಂದ್ರೆ ವಿತ್ ಬಾಡಿ ಲ್ಯಾಂಗ್ವೇಜ್ ಅಂತಾರೆ. ಇದ್ರಲ್ಲಿ ಬಾಡಿ ಏನು ಮಾಡ್ತಾನೆ ಇರ್ಲಿಲ್ಲ ರೀ. ಇಬ್ರು ಎಕ್ಸ್ಪ್ರೆಷನ್ ಅಲ್ಲಿ ಅದ್ಭುತವಾದಂತ ಪರ್ಫಾರ್ಮೆನ್ಸ್ Oh ನೀಡಿದ್ದಾರೆ. my God. So, ಇವತ್ತು ನಮ್ಮ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ನಿಮ್ ಇಬ್ರು ಕೊಡ್ತಾ ಇದೀನಪ್ಪ. ಕೊಟ್ರಪ್ಪ ಇಲ್ಲಿ. ಸರ್, ಬಿಟ್ಟು ಹೋಗ್ಬೇಡ ಅಂದ್ರಲ್ಲ, ನೀವ್ ಹಂಗ ಆಕ್ಟಿಂಗ್ ಮಾಡಿದ್ರೆ ಎಲ್ಲರೂ ಬಿಟ್ಟು ಹೋಗ್ತಾರೆ ಸರ್. ಎಂತವನ್ಗೂ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಎಕ್ಸಿಟ್ ನೋ ಎಂಟ್ರಿ ಕಡೆಯಿಂದ ನಿಮ್ಗೆ ಗಿಫ್ಟ್ ಹ್ಯಾಂಪರ್. ಸೂಪರ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಿಮ್ಗೆ ಒಂದಷ್ಟು ಪದಾರ್ಥಗಳನ್ನ ತಗೊಂಡ್ಬಂದು ಇಲ್ಲಿ ಇಡ್ತೀನಿ. ಓಕೆ, ಒಂದೊಂದಾಗಿ ತೋರಿಸ್ತೀನಿ. ಅದನ್ನ ನೋಡಿದ ತಕ್ಷಣ ನಿಮ್ ಮನ್ಸಿಗೆ ಯಾರು ಬರ್ತಾರೆ ಅನ್ನೋದನ್ನ ಹೇಳ್ಬೇಕು, ಯಾಕೆ ಅಂತ ಹೇಳ್ಬೇಕು. Okay. ಹೀರೋ ಆಗಿರ್ಬೋದು ಅಥವಾ ಹೀರೋಯಿನ್. ಓಕೆ. ಓಕೆ, ಮೊದಲನೇದು ಎಳ್ನೀರು. ಸುಧಾರಾಣಿ. ಕುಲ್ 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 ಕುಲ್. ರಮೇಶ್. ರಮೇಶ್ ಅರವಿಂದ್. ಯಾಕೆ? ನೈಸ್, ಓ, ತಂಪು ಅಂತ. ಜೋವಿಯಲ್, ಫ್ರೆಂಡ್ಲಿ. ನಿಮ್ಗೆ? ಸೇಮ್. ಇದು ಈಸಿ ಅಲ್ಲ, ಎಲ್ಲರೂ ಸೇಮ್ ಸೇಮ್ ಅಂತ. ಏನಿಲ್ಲ, ಏನಿಲ್ಲ. ಓಕೆ. ಪರ್ಫ್ಯೂಮ್. ಪರ್ಫ್ಯೂಮ್. ಅಂಬರೀಶ್ ಅವ್ರು. ಅಂಬಿ ಅಣ್ಣ. ನನಗೆ ಮಾಲಾಶ್ರೀ. ಮಾಲಾಶ್ರೀ. ಅಂಬಿ ಅಣ್ಣ ಯಾಕೆ? ಒಂದ್ಸತಿ ನಮ್ಗೆ ಸುಮಾರು ಪರ್ಫ್ಯೂಮ್ಗಳು ಗಿಫ್ಟ್ ಮಾಡಿದ್ರು, ಹಾ, ಅದಕ್ಕೆ. ವೆರಿ ಗುಡ್. ಮಾಲಾಶ್ರೀ ಅವರು? ನಮಗೆ ಮಾಲಾಶ್ರೀ ಅವರು ಸೆಟ್ ಬರೋದು ಅಂದ್ರೇನೆ ವೇಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ಒಂದ್ ದಿನಕ್ಕೆ 3 ಸಿನಿಮಾಗೆ ಕಾಲ್ ಶೀಟ್ ಕೊಟ್ಟಿರೋರು. ನಮ್ಗೂ ಕೂತು ಕೂತು ಸುಸ್ತಾಗಿರೋದು. ಒಂದು ವಾಸನೆ ಬರೋದು ಸರ್, ಪರ್ಫ್ಯೂಮು. ಆ ವಾಸನೆ ಬಂದ್ರೆ ಮಾಲಾಶ್ರೀ ಅವ್ರು ಬಂದ್ರು ಅಂತ ಗೊತ್ತಾಗದ್ ನಮ್ಗೆ.
ರವಿ ಸರ್ ಚಾನ್ಸೇ ಇಲ್ಲ ಬೇರೆ ನೆನ್ಪಾಗಕ್ಕೆ ಅಲ್ವಾ? ಸುಧಾ ನಿಂಗೆ ಸೇಮ್ ನಾವು ಎಕ್ಸ್ಪ್ಲನೇಷನ್ ಕೇಳಕ ಯಾಕೆ ಅಂದ್ಬಿಟ್ಟು ಅಲ್ವಾ? ಗೋಸ್ ವಿದೌಟ್ ಸೇಯಿಂಗ್. ಸಿನಾನಿಮ್ ರವಿ ಸರ್ ಮತ್ತೆ ರೋಸಸ್. ಟೈಗರ್ ಪ್ರಭಾಕರ್. ದರ್ಶನ್. ಅಷ್ಟೊತ್ತಿಂದ ನನ್ನ ಹೆಸರು ಹೇಳ್ತಾರೆ ಅನ್ಕೊಂಡು ಹಿಂಗ್ ಮಾಡ್ತಾನೆ ಇದೀನಿ. ಇದು ಬೇಕಾದ್ರೆ ಸುಜನ್ ಲೋಕೇಶ್ ಅಂತ ಹೇಳ್ಬೋದು. ಸ್ಮೈಲಿ ಅಲ್ವಾ, ನಗಿಸ್ತೀರಲ್ವಾ, ಮಜಾ ಟಾಕೀಸ್. ಹೋಗ್ಲಿ ಹೋಗ್ಲಿ ಸೃಜನ್. ಇರ್ಲಿ. ತಮ್ಗೆ ಲವ್ಲಿ ಸ್ಟಾರ್. ಪ್ರೇಮ್. Yeah. ಸೂಪರ್. ದೇವರಾಜ್. ಸಾಯಿ ಕುಮಾರ್. ಅಗ್ನಿ 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 ಬರುತ್ತಾ ಡೈಲಾಗು? ಬರಲ್ಲ. ಏಯ್ ನಮ್ಮಿದ್ದರೆ ಬಾರೋ ಅದೇ ಅಲ್ಲ ಬೀಪ್ ಹಾಕೊಂಡ್ಬಿಡ್ಬೇಕು ನಾವು. ಓಕೆ, ಇದನ್ನ ನೋಡಿದ ತಕ್ಷಣ ಯಾರು ನೆನ್ಪು ಬರುತ್ತೆ? ಏನದು? ಕೂಂಬ್. ಹೇಳ್ಬೋದು, ನಾನು ಹೇಳಲ್ಲ. ನಂಗೆ ಗೊತ್ತಿಲ್ಲ. ನಾನೇ ಬಿಡು. ಪಾಪ. ಎಪಿಸೋಡ್ ಲೆಂತ್ ಆಗೈತೆ ಅಂದ್ರೆ ಹೇಳ್ಬಿಡು, ಹೊಟ್ಟಾಯ್ತೀವಿ. ತಿರ್ಗ ಒನ್ಸ್ ಮೋರ್ ಅನ್ಕೊಂಡು ನಾವು ಹಾಕೋ ಮ್ಯೂಸಿಕ್. ಮೈಕ್ ತೆಗೆದು ಬೈಕ್ ತುರ್ಕೊಡ್ತೇನೆ. ಒನ್ಸ್ ಮೋರ್ ನೋ ಮೋರ್ ಆಗ್ಬಿಡ್ತೀವಿ ನಾವು. ಚೆನ್ನಾಗಿದ್ಯಾ? ಅಲ್ಲಿ ಭತ್ತ ಚೆನ್ನಾಗಿ ಆಯ್ತಪ್ಪ. ಈ ಟೈಮಲ್ಲಿ ಯಾಕೋ ಚೆನ್ನಾಗಿಲ್ಲ ಅನ್ಸ್ತಾ. ಚೆನ್ನಾಗಿದ್ಯಾ? ಸಿಕ್ಕಾಪಟ್ಟೆ ತಕ್ಕತ್ತಾಗಿದ್ದೀನಿ. ನಾನ್ ಬರೀ ಸಖತ್ತಾಗಿದ್ದೀನಿ. ತಿಂಡಿ ಆಯ್ತಪ್ಪ? ಆಯ್ತಪ್ಪ. ವೆರಿ ಗುಡ್. ಹೇಳ್ದ ಏನಪ್ಪ ಸಮಾಚಾರ? ಏನ್ ಮತ್ತೆ ಏನ್ ಕೊಬ್ರ ಇದ್ದಕ್ಕಿದ್ದಂಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೀಯಾ? ಏನ್ರೋ ಇವ್ರ ಬಾದಾಯ್ತು. ಪ್ರೀತಿ ನಾವು ವಿಚಾರಿಸಿದ್ರೆ ಯಾಕಿಷ್ಟು ಪ್ರೀತಿ ಅಂತೀರ, ಅವು ಮಕ್ಕಳಿದ್ರೆ ಯಾಕಪ್ಪ ಬೈತಿ ಅಂತೀರ. ಇನ್ ಹಿಂಗಿರ್ಬೇಕು ಹೇಳಪ್ಪ. ಮುಂಚೆ ಹೆಂಗ್ ಮಾತಾಡ್ಸಿದ್ರೆ ಹಂಗೆ ಮಾತಾಡ್ ಸಾಕು. ಸರಿ, ಇವಾಗ ಯಾಕೋ ಬಂದ್ರಿ? ಮಜಾ ಟಾಕೀಸ್ ನೋಡೋಣ ಅಂತ ಬಂದ. ಅದನ್ನ ನೋಡೋದಕ್ಕೆ ಪ್ರೇಕ್ಷಕರು ವೀಕ್ಷಕರು ಎಲ್ಲರೂ ಇದಾರೆ. ನೀವ್ ಯಾಕೆ? ಹಂಗೆ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಮ್ಮ. ಮಾತಾಡ್ಸೋದಕ್ಕೆ ನಾನಿದ್ದೀನಿ, ಮಾತಾಡೋದಕ್ಕೆ ಗೆಸ್ಟ್ ಇದಾರೆ. ನೀವ್ ಯಾಕೆ? ಹೆಂಗಿದ್ದೀರಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಪ್ಪ. ಅದನ್ನ ಕೇಳೋದಕ್ಕೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಇದಾರೆ. ನೀವ್ ಯಾಕೆ? ಅಪ್ಪ ಸುಮ್ನೆ ಬಂದ್ಬಿಟ್ಟು ಈ ತರ ಕೂತ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಪ್ಪ. ಸುಮ್ನೆ ಕೂತ್ಕೊಳ್ಳೋದಕ್ಕೆ ನಮ್ಮ ನಾಯ್ಸ್ ಪೊಲ್ಯೂಷನ್ ಇಜಿಲ್ಲ ಎಲ್ಲರೂ ಇದಾರೆ. ನೀವ್ ಯಾಕೆ? ಏನ್ ಹೇಳಿದ್ರು ಒಪ್ಕೊಂಡು ನಾನು ಸೇರ್ಸ್ಕೊಂಡು ಹೇಳ್ಕೊಂಡು ಹೋಯ್ತಾ ಇದ್ರೆ ಗೆಸ್ಟ್ಗಳಿಗೆ ನೀರ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ. ನೀರ್ ಕೊಡೋದಕ್ಕೆ ಗ್ರಾಮ ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ, ಜಲಮಂಡಳಿ ಇವರೆಲ್ಲ ಇದಾರೆ. ನೀವ್ ಯಾಕೆ? ಅಯ್ಯೋ ನಷ್ಟ ಆಯ್ತಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಪ್ಪ. ಅದನ್ನ ಕೇಳೋದಕ್ಕೆ ನಮ್ ಪ್ರೊಡಕ್ಷನ್ ಹುಡುಗರಿದ್ದಾರೆ. ನೀವ್ ಯಾಕೆ? ಏನು ನಾವ್ ಯಾವತ್ತೂ ಬರಂಗೇ ಇಲ್ಲ ನಂಗೆ ಅರ್ಥ ಅಲ್ಲ. ದಿನ ನಾವೇನು ಕೇಮ್ ಇಲ್ದಂಗ್ ಬಂದು. ಓಹೋ, ನೀವ್ ಯಾವ್ದು ಕೇಮೆ ಇಲ್ದಂಗ್. ಅಪ್ಪ ಇದಕ್ಕೂ ಏನಾದ್ರೂ ನೀನು ಕೌಂಟ್ರ್ ಕೊಡ್ಬೇಡಪ್ಪ. ಬರೋದು ಬಂದ್ಬಿಟ್ಟಿದೀವಿ, ಸುಮ್ನೆ ಕಳಿಸ್ಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಕಣ. ಮರ್ಯಾದೆ ಹೋಗುತ್ತೆ? ಏನ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಿನ್ ಮರ್ಯಾದೆನೂ ಹೋಗುತ್ತೆ ಅಂತನ? ಮರ್ಯಾದೆ ಕಟ್ಕೊಂಡು ಯಾವನ್ಗೆ ಏನಾಗಬೇಕಾಗ್ತದೆ? ಹಿಂಗ್ ಎಂಟ್ರಿ ತಗೊಂಡು ಸಡನ್ ಆಗಿ ವಾಪಸ್ ಹೋಗ್ಬಿಟ್ರೆ ಪೇಮೆಂಟ್ ಕೊಡ್ತೀಯೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಕೊಬ್ರ ಹೇಗೆ ಹಿಂಗ್ ವಾಪಸ್ ಹೊಟ್ಟೋದ್ರ ನಂಗೆ ಗೊತ್ತು. ಕಟ್ ಮಾಡ್ಬಿಡ್ತೀಯಾ? ಹೆಂಗೋ ಒಂದ್ 5 ನಿಮಿಷನಾರು ಸುಮ್ನೆ ಏನಾರು ಒಂದು
ಬ್ಯಾಡ್ದ ಇದ್ದಿದ್ ಮಾತಾಡ್ ಪೇಮೆಂಟ್ ಎಷ್ಟು ಬೇಕೋ ಅಷ್ಟು ಮಾತಾಡ್ಬಿಟ್ಟು ಕಳ್ಸಪ್ಪ. ಪ್ಲೀಸ್ ತೂಚ್ ಪ್ಲೀಸ್. ಒಂದೇ ಒಂದು ತೇ ಮಾಡಿಸ್ಬಿಡು. ಮಾಡಕ್ ಕ್ಯಾಮೆ ಇಲ್ಲ ಅಂತ ಒಪ್ಕೊಂಡ್ರಲ್ಲ ಇವರು ಸಾಕು. ಓಕೆ, ಒಂದ್ ಕೆಲಸ ಹೆಂಗಿದ್ರು ಬಂದಿದ್ದೀರಾ, ನಾವು ದೊಡ್ಡ ಮನ್ಸು ಮಾಡಿ ನಿಮಗೆ ಪೇಮೆಂಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೋ. ಈಗ ಒಂದು ಗೇಮ್ ಆಡ್ಸ್ಬಿಡೋಣ. ಓಕೆ, ಕೇಳ್ರಪ್ಪ ಕೇಳ್ರಿ, ಏನ್ ಕೇಳ್ಸುತ್ತೆ ಹೇಳ್ರಿ. ವೆರಿ ಸಿಂಪಲ್. ಓಕೆ, ನೀವಿಬ್ರು ಒಂದ್ ಟೀಮು ಬೆಸ್ಟ್ ಫ್ರೆಂಡ್ಸ್, ಇವರಿಬ್ರು ಒಂದ್ ಟೀಮು ವರ್ಸ್ಟ್ ಫ್ರೆಂಡ್. ನಾವು ವರ್ಸ್ಟ್ ಫ್ರೆಂಡ್ಸ್ ಅಂತ ಯಾವಾಗ ಹೇಳ್ದ ನಿನಗೆ? ನಾನು ಯಾವಾಗ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ದೆ ನೀನ್ ನನಗೆ? ಏನು ಹೇಳಿಲ್ವಂತಲ್ಲ, ಸುಮ್ಮನೆ ಡೈಲಾಗ್ ಹಾಕೋತೀಯ. ಬನ್ನಿ ಇಲ್ಲಿ. ವೆರಿ ಸಿಂಪಲ್ ಗೇಮು. ನೀವಿಬ್ರು ಒಂದ್ ಟೀಮ್ ಗೆಸ್ ಮಾಡೋದಕ್ಕೆ ನೀವು ಹಿಂಗೆ ನಿಂತ್ಕೋಬೇಕು. ಓಕೆ ಓಕೆ, ನೀವು ಯಾವ್ದೇ ಕಾರಣಕ್ಕೂ ಈ ಕಡೆ ತಿರ್ಗೋಂಗಿಲ್ಲ, ಮನೆ ದೇವ್ರ ಮೇಲಾನೆ. ಅಪ್ಪ ಸರಿ. ನೀವು ಯಾವ್ದೇ ಕಾರಣಕ್ಕೂ ಈ ಕಡೆ ಮಾಡಂಗಿಲ್ಲ, ಮನೆ ದೇವ್ರ ಮೇಲೆ ನಿಮ್ ಪಿಕ್ಚರ್ ಹೆಸರು ಹೇಳಿದೀನಿ ನೋಡಿ ಅವ್ರು ತಿರ್ಗೋದು. ಈಗ ಒಂದ್ ಇಮೇಜ್ ಹಾಕ್ತೀನಿ, ಓಕೆ. ಅದೇನು ಏನ್ ಕತೆ ಯಾವ ಡೀಟೇಲ್ಸ್ ಹೇಳಂಗಿಲ್ಲ, ಬರೀ ಸೌಂಡ್ ಮಾಡಿ ಅದನ್ನ ಎನಾಕ್ಟ್ ಮಾಡಿ ಅವ್ರಿಗೆ ಸೌಂಡ್ ಅಲ್ಲಿ ಗೆಸ್ ಮಾಡೋ ತರ ನೀವು ಹೆಲ್ಪ್ ಮಾಡ್ಬೇಕು. ಬರೀ ಸೌಂಡ್ ಅಲ್ಲಿ ಓಕೆ. ನೀವು ಬರೀ ಸೌಂಡ್ ಕೇಳಿಸ್ಕೊಂಡು ಗೆಸ್ ಮಾಡ್ಬೇಕೇನು ಅಂತ. ಅದೇನೋ ಟಿನ್ ಆಡಿಸ್ತಿದ್ದೆಲ್ಲ ಅದಾಡ್ಸ್ಬೇಕು ತಾನೆ. ಪೇಮೆಂಟ್ ಬೇಕಾ ಬೇಡವಾ? ಬೇಕು. ಮತ್ತೆ ಸುಮ್ಮನೆ ನಿಂತ್ಕೋ. ಯಾವ್ದು ಬೇಕು ಅದಾಡ್ಸ್ಕೊಂಡು ನಿನ್ನ ಇಷ್ಟ. ತಿನ್ಕೊಳ್ಳಲ್ಲ. ಓಕೆ, ರೆಡಿ? ಇದನ್ನ ಬರೀ ಆಕ್ಷನ್ ಮಾಡ್ಬೇಕು. ಆಕ್ಷನ್ ಆಕ್ಷನ್ ಅಂದ್ರೆ ಸೌಂಡ್, ಬರೀ ಸೌಂಡ್ ಅಲ್ಲ, ಆಕ್ಷನ್ ವಿತ್ ಸೌಂಡ್. ಓಕೆ, ರೆಡಿ? ಚಿಮ್ಮಿ ಏನೋ ಟ್ರೈ ಮಾಡ್ತೀವಿ. ಅಂತೆ ಕ್ಲೂ ಎಲ್ಲ ಕೊಡಂಗಿಲ್ಲ. ಹೋಗ್ಬಿಡು ಅಂತೆ. ಅಲ್ಲ ಮಿಸ್ ಲೋಕೇಶ್, ನೀವು ಒಂದ್ ಸ್ವಲ್ಪ ಗೆಸ್ಟ್ ಮಾಡಕ್ ಕೊಡಿ. ಏನಾದ್ರು ಹೆಲ್ಪ್ ಮಾಡ್ಬೇಕಪ್ಪ, ಇದೇನಿದು? ಅವ್ರು ಪಾಪ ಚೆನ್ನಾಗ್ ಮಾಡ್ತಾರೆ. ಚಿಟುಪುಟ್ಟು ಟ್ರೈನ್ ಚಿಟುಪುಟ್ಟು ಅಂತ ಯಾವ ಸೌಂಡ್ ಟ್ರೈನ್ ಈ ತರ ಅದು ಟಾಯ್ ಟ್ರೈನ್ ಅಂತ ಅಲ್ಲ. ಅಂತೆಲ್ಲ ಹತ್ಕೊಳತ್ತ. ಅಲ್ಲ, ಒಂದ್ ಕ್ಲೂ ಕೊಡ್ಬೋದು ಎಲ್ಲಿ ಸೌಂಡ್ ಆಗ್ಬೋದು ಅಂತ. ಯಾವೆಲ್ಲ ಹೇಳಂಗಿಲ್ಲ ಸರ್. ಆಯ್ತು, ಇವಾಗ ಎದುರುಗಡೆ ಆಕ್ಟಿಂಗ್ ಮಾಡಿ ತೋರಿಸಿ ನೋಡೋಣ. ಬಾಣ್ಲೆ ಸೌಂಡು ಬಾಣ್ಲೆ ಎಣ್ಣೆ ಹಾಕಿದ್ಲು, ಎಲ್ಲ ಕುದಿತಾ ಇದೆ. ಏನೋ ಸಾಸಿವೆ ಹಾಕಿದ್ಲು, ಉದ್ದಿನ ಬೇಳೆ, ದೋಸೆ ಇತ್ತು. ಎಣ್ಣೆ ಹಾಕಿ ಉದ್ದಿನ ಬೇಳೆ ಹಾಕಿ ಎಣ್ಣೆ ಹಾಕಿದ್ಮೇಲೆ ಯಾರು ದೋಸೆ ಹಾಕ್ತಾರೆ? ಅಲ್ಲ ನಂಗೆ ಯಾಕೆ ಕೆಲವ್ರು ತವದ್ಮೇಲೆ ಫಸ್ಟ್ ಎಣ್ಣೆ ಹಾಕ್ಬಿಡ. ನಾನ್ ತವ ಹೇಳದ್ನಾ? ಹಿಂಗೆ ತಾನು ಹೇಳಿದ್ದು. ಬಾಣ್ಲೆ ಪಾತ್ರೆ ಟಮಾನ್ ಮಾಡಿದೆ, ನೀರ್ ಹಾಕ್ತೆ, ಎಣ್ಣೆ ಹಾಕ್ತೆ, ಸಾಸಿವೆ, ಉಪ್ಪಿಟ್ಟಂತೆ. ಇಲ್ಲ ನೋಡಿ, ಇಲ್ಲಿ ಕರ್ಬೇವೆಲ್ಲ ಹೇಳೋದಲ್ಲ. ಸರ್ ಸುಮ್ ಕೂತ್ಕೊಳ್ಳಿ ಸರ್, ಆ ಕಡೆ ನೋಡ್ಕೊಂಬಿಟ್ಟು ಹೇಳಕ್ ನೀವೇ ಬೇಕಾ? ಅಲ್ಲ ಹೇಳಿದ್ರೆ ಅವ್ರಿಗೆ guess ಮಾಡ್ತಾ ಇದೆ. ನಿಮ್ಮನ್ ತಿರ್ಗಿಸ್ತಿರ್ತಾರೆ ಗೊತ್ತಾಯ್ತು. ಸೌಂಡ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಅಡ್ಗೆನೇ ಇದು. ತರಕಾರಿ, ಅದು ಗ್ಯಾಸ್ ಸ್ಟವ್ ಗೊತ್ತಾಯ್ತು. ಬಾಣ್ಲೆ ಇಟ್ಟಾಯ್ತು, ಎಣ್ಣೆ ಹಾಕಾಯ್ತು, ಸಾಸಿವೆ ಹಾಕಾಯ್ತು, ನಂಗೆ ಗೊತ್ತಿಲ್ಲಪ್ಪ. ಇವತ್ತೆಲ್ಲ ಮಾಡ್ತಾನೆ ಇರ್ತಾರೆ. ತೂತ್ಕೋಪ ಮೇಡಮ್, ಒಗ್ಗರಣೆ ಮೇಡಮ್. ಅದನ್ನೇ ಅವಾಗ ಹೇಳದಲ್ಲ, ಒಗ್ಗರಣೆ ಅಂತ ಹೇಳ್ಬೇಕು ತಾನೆ. ಉಪ್ಪಿಟ್ಟು ಅಂತ ಇದ್ರೆ ದೋಸೆ ಅಂತ ಇದ್ದೀರಾ? ಅಲ್ಲ, ಅದಾದ್ಮೇಲೆ ನೀನ್ ಅದೇನೋ ಇಂದನ ಮುಚ್ಚಿದ್ದಲ್ಲ. ಅವ್ರಿಬ್ರು ಜಗಳ ಕಂಪ್ಲೀಟ್ ಹಾಕ್ಬಿಟ್ಟು ಅಷ್ಟಕ್ಕೆ ನಿಲ್ಸ್ಬಿಟ್ಯಾ? ಅವ್ರು ಹೇಳ್ತಾರದ್ ಬರೀ ಒಗ್ಗರಣೆ. ಈ ಸೌಂಡ್ ಕೊಟ್ರು ಅವರು. ವೆರಿ ಬ್ಯಾಡ್ ಸರ್, ಇಲ್ಲಿ ನಮ್ ತಗೊಂಡು ಹೋಯ್ತಾ ಇದೆ. ಒಟ್ನಲ್ಲಿ ಫಸ್ಟ್ ರೌಂಡ್ ಫೇಲಿಯರ್. ಬರಪ್ಪ. ಓಕೆ, ತಿರ್ಗಂಗಿಲ್ಲ. ಆಯ್ತಮ್ಮ, ಪೇಮೆಂಟ್ ಮೇಲೆ ನಾಣೆ. ಹಂಗಾರೆ ತಿರ್ಗಂಗೆ ಇಲ್ಲ. ಹಾಕ್ರಪ್ಪ. ತಿರುಗ್ಲೇಬೇಡಿ. ಓಕೆ ತಿಂಪಲ್ ಇದು, ತಿಂಪಲ್. ಆಕ್ಟಿಂಗ್ ಅಲ್ಲ, ಬರೀ ಸೌಂಡು. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಏನು ಏನ
ಫೋನ್ ಇಟ್ಕೊಂಡು ಟಕ್ 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 ಅಂತ ಕಿವಿಗೆ ಇಟ್ಕೊಂಡ ನಿಮ್ ತಾತ ಸತ್ತೋಗೋರೆ ಅಂತ ಅಲ್ಲಿಂದ ಬಂತು. ನಿಮ್ಮ ಅಜ್ಜೆ ಸತ್ತೋಗಿದ್ಲ ಇಲ್ಲೇ ನನಗಿಂತ ತಾತನ ಗೊತ್ತಾಯ್ತ್ಯಾ ಸೌಂಡ್ ಹಂಗ್ ಮಾಡ್ದಲ್ಲ ಅದಲ್ಲ ಮತ್ತೆ ಸರಿಯಾಗಿ ಮಾಡು, ಮತ್ತೆ ತಿರ್ಕೊ ಅಲ್ಲಿ ನನಗಿಂತ ವರ್ಷಪ್ಪ. ಸರಿಯಾಗಿ ಮಾಡು. ಹಾ ಟಕ್ 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 ಗೊತ್ತಾಯ್ತು ಕಣ್. ಸೂಪರ್. ಟಕ್ 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 ಅಂತ ಮೆಟ್ಲು ಹತ್ಕೊಂಡು ಹೋದೆ, ಮುಂದಕ್ ಮೆಟ್ಲಿರ್ಲಿಲ್ಲ, ದಬಾರ್ ಬಿದ್ದೋದೆ. ತಿರುಗಿ ಮಾಡವಲ್ಲಿ ಕರೆಕ್ಟ್ ಮಾತಾಡ್ಕಣ ಅವನು. ನೀನ್ ತಿರ್ಕೊಳ್ಳೋ ಕಡೆ. ಟಕ್ 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 ಈಗ ಗೊತ್ತಾಯ್ತು ಕಣ್. ಟಕ್ 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 ಅಂತ ನಡ್ಕೊಂಡು ಹೋಯ್ತಾ ಇದ್ದೆ, ಚೇಂಬರ್ ಓಪನ್ ಆಗಿತ್ತು, ಒಳಗ್ ಬಿದ್ದೋದೆ, ಯಾರು ಇಲ್ಲ. ಬಾಗಿಲು ಸಂದಿಲಿ ಬೆಳ್ಳು ತಗಲಾಯ್ಕೊಂಡ್ಬಿಡ್ತು. ಆ ಸೌಂಡ್ ಮಾಡಿದ್ಕನ ಟಕ್ 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 ಬಾಗಲ್ ಸಂದಿಲಿ ಬೆಳ್ಸಿಗೆ ಹಾಕೊಂಡ್ರೆ ಅನ್ಬೇಕು. ಇದೇನ್ ಟಕ್ 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 ಏನು? ಬಾಗಿಲು ಸಂದಿನಲ್ಲಿ ಬೆರಳು ತಗಲಾಯ್ಕೊಂಡ್ಬಿಟ್ಟಿದೆ. ಯಾರಾದ್ರೂ ಬಂದು ತೆಗೀರೋ ಅಂತ ಟಕ್ 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 ಅಂತ ಸೌಂಡ್ ಮಾಡ್ಬೇಕಣ ಬಾಗಿಲು ತಟ್ಟಿದ್ದೆ. ಒಂದ್ ನಿಮಿಷ ಮುತ್ತು, ನೀವೇನ್ ಮಾಡ್ತಾ ಇದ್ರಿ ಕುರಿ? ಅವ್ರು ಇನ್ನೊಬ್ರು ಮನೆ ಬಾಗಿಲು ತಟ್ತಾ ಇದ್ರು, ಸುಮ್ನೆ ಕೂತ್ಕೊಂಡ್ರೆ ನಮ್ದೇ ನೋಡು. ಫಸ್ಟ್ ಅವ್ನ್ ಕೈ ತೆಗಿಯೋದ್ ನೋಡಿ ಸರ್, ನಾನ್ ಆಮೇಲೆ ಏನ್ ಮಾಡ್ತೀನಿ ಅಂತ ನೋಡಿವ್ರಿ. ನೀನು ಬರೀ ಕೈ ಬಗ್ಗೆನೇ ಮಾತಾಡ ಇಲ್ಲಿ. ನೀವು ಸೋದ್ರ ಮಗ ಇಬ್ರು 0-0 ಹೋಗ್ರಿ. ಅವ್ರಿಗೆ ತೋರಿಸಿ. ನೀವು ಬನ್ನಿ, ನೀವು ಗೆಸ್ ಮಾಡ್ಬೇಕು. ಓ ಹಾ ತಿರ್ಕೊಳ್ಳಿ ಆ ಕಡೆ. ಎಸ್ ಎಸ್. ನೆಕ್ಸ್ಟ್ ಆಕ್ಟಿವಿಟಿ. ಅಲ್ಲ ಹೇಳಿ. ಇನ್ನೊಂದ್ಸಲಿ ಇನ್ನೊಂದ್ಸರಿ ಮತ್ತೆ ಅದೇ ಮಾಡಿ ಗೊತ್ತಾಗತ್ತೆ. ಬೇರೆ ಏನಾರು ಫಸ್ಟ್ ಇನ್ನೊಂದ್ 2-3 ಸೌಂಡ್ ಮಾಡು. ಫಸ್ಟ್ ಆಕ್ಷನ್ ಏನು ಏನು ಅರ್ಥ ಆಗ್ತಾ ಇಲ್ವಲ್ಲ. ತೋತಾಗ್ಬಿಡ್ತಾರೆ ಬರ್ ತೂತ್ಕೊಳ್ಳಲ್ಲ. ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲ, ಎಲ್ಲೋದ್ರೂ ಇದೇ ಸೌಂಡ್ ಬರೋದು. ಹಳ್ಳಿ ಆದ್ರೂ ಅಷ್ಟೇ. ಎಲ್ಲ ಹೇಳ್ಬಿಡಿ. ಟ್ರ್ಯಾಕ್ಟರ್ ಅಷ್ಟೇ ಹಳ್ಳಿಲಿ ಬರೋದು. ನಾವು ಮಾಡಿದ ತಕ್ಷಣ ನೀವ್ ಹೇಳಿದ ತಕ್ಷಣ ನಾನು ಹೇಳ್ಬಿಡ್ತೀನಿ. ಇನ್ನೊಂದು ಲಾಸ್ಟ್ ಟೈಮ್ ಮಾಡ್ತಾರೆ, ಗೆಸ್ ಮಾಡಿ. ಎಸ್ ಎಸ್. ಈ ಸೌಂಡ್ ಬೇರೆ ಏನೇನೋ ಇಮೇಜ್ ಬರ್ತದೆ. ಇದು ಮೋಸ. ತಪ್ಪಾಗಿ ಬೇರೆ ಏನಾದ್ರು ಹೇಳ್ಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಗೆಸ್. ಆಕ್ಷನ್ ಮಾಡಿಪ್ಪ. ಅದಕ್ಕೆ ಅವರು ಅದು ಚುರ್ರ್ ಖುಷ್ ಬುಳುಕ್ 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 ಓಕೆ, ಇವರಿಗೆ 1 ಪಾಯಿಂಟ್ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಿಮ್ ಚಾಯ್ಸ್. ಹೋಗ ನೀನು ಹೋಗು. ನೀನ್ ಹೋಗಲ್ಲ. ದೇವ್ರೆ ಹೇಳಂಗಿಲ್ಲ ಕಣ. ಅವ್ರ ಯಾಕೋ ಸರಿಯಾಗಿ ಓದಕ್ ಗೊತ್ತಿಲ್ಲ, ಒಂಚೂರು ಓದ. ಹೋಗು, ಗೊತ್ತಾಯ್ತು. ಟಕ್ 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 ಇರು, ತಪ್ಪೋದು, ಕ್ಯಾನ್ಸಲ್. ಟಕ್ 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 ಟಕ್. ಗೊತ್ತಾಯ್ತು ಹೇಳಿ ಗೊತ್ತು. ನಿಂಗೂ ಸೇಮ್ ಟು ಸೇಮ್ ನನಗಾದಂಗೆ ಆಗಿದೆ. ಬಾಗ್ಲಿಗೆ ಕೈ ಬೆಳ್ಳ ತಿಗಾಕೊಂಡ್ಬಿಟ್ಟಿದೆ. ಅದಕ್ಕೆ ಟಕ್ 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 ಅಂತ ಇದೆ ತಾನೆ. ನಿನ್ನ ಚಿಕ್ಕ ಹಾಕೊಂಡ್ರೆ ನನಗೆ ಯಾಕೆ ಚಿಕ್ಕ ಹಾಕೋತದೆ? ನಾನು ಏನ್ ಮಾಡ್ದೆ ಸರಿಯಾಗಿ ಕೇಳಿಸ್ಕೊ.
ಯಾವನೇ ಅವನು ತಿರ್ಗೋ ನೋಡಿ ಕೆಲ್ಸು ಹಾ ಟಕ್ 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 ಟ್ರರ್. ಟಕ್ 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 ಟ್ರರ್. ಗೊತ್ತಾಯ್ತು ಗೊತ್ತಾಯ್ತು ಈಗ ಇಸ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರಲ್ಲ ಡರ್ ಅಂತ ಟಕ್ 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 ಡರ್ರ್. ಏಯ್, ಅದೆಲ್ಲ ತಿರ್ಗಾ. ತಿರ್ಗಾ ಆ ಕಡೆ. ಸರಿಯಾಗಿ ಕೇಳಿಸ್ಕೊಳ್ಳೋ. ಕೇಳಿಸ್ಕೊತೀನಿ ಟಕ್ 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 ಟ್ರರ್. ಟ್ರರ್. ಟಕ್ 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 ಟ್ರರ್. ಗೊತ್ತಾಯ್ತಮ್ಮ ನೀನು ಬಾತ್ರೂಮ್ ಹೋಗ್ಬೇಕು ಅರ್ಜೆಂಟ್ ಆಗಿದೆ ಬಾತ್ರೂಮ್ ಒಳಗಡೆ ಯಾರೋ ಇದಾರೆ ಅಲ್ಲಿ ಟಕ್ 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 ಅಂತ ಬಾಲು ತಡ್ತಾ ಇದೆ ಇಲ್ಲಿ ಹೊಟ್ಟೆ ಡರ್ ಅಂತ ಇದೆ ಟಕ್ 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 ಡರ್ ಟಕ್ 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 ಡರ್ ಕರೆಕ್ಟಾ ಏಯ್, ಆ ಕಡೆ ತಿರ್ಕೊಳ್ಳೋ. ಎಷ್ಟು ಸತಿ ತಿರ್ಕೊಳ್ಳೋದು ನಾನು ಹೇಳಕ್ಕಂತ ತಿರ್ಕೊಳ್ತೀನಿ. ಬಾ, ಕುರಿ ನೋಡ್ಕೊಂಡು ಹೇಳು. ಹಾ ಹಾ ಕೇಳಿಸ್ಕೊಳ್ಳೋ. ಹಾ. ಟಕ್ 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 ಹಾ ಟರ್ರ್. ಪುರ್ರ್. ಟಕ್ 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 ಟರ್ರ್. ಪುರ್ರ್. ಅಯ್ಯೋ ನಿನ್ನಲ್ಲೇ ಈ ಟಕ್ ಟಕ್ ಡರ್ರು ಓಕೆ ಕಣ ಇದ್ಯಾವ್ದೋ ಪುರ್ರೆ ಇದೊಂದೇ ಬೇರೆ ಸೇರಿಸ್ಕೊಂಡ್ಬಿಟ್ಟಲ್ಲ ಸರಿಯಾಗಿ ನೋಡು. ಹಾ ಟಕ್ 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 ಹಾ ಟರ್ರ್. ಹಾ ಪುರ್ರ್. ಪುರ್ರೆ ಹಾ ಗೊತ್ತಾಯ್ತು ಗೊತ್ತಾಯ್ತು ಹೇಳು ಮತ್ತೆ. ಡರ್ರಲ್ಲಿ ಗೊತ್ತಾಯ್ತಮ್ಮ ಹಿಂದಿ ಪಿಕ್ಚರ್ ಇದು ಪುರ್ರಿ ಯಾವ ಪಿಕ್ಚರ್ ಯಾವನವ್ನು? ನಾನ್ ಮಾಡಿದ್ ನೋಡ್ ಕೇಳಿಸ್ಕೊಳ್ಳೋ. ಹಾ. ಟಕ್ 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 ಟೈಪ್ ರೈಟರ್. ಅಯ್ಯೋ ತುಕಾಲಿ ನನ್ನ ಮಗನೇ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಅಂತೆಲ್ಲ ಬಂದಿದೆ ಇನ್ನು ಟೈಪ್ ರೈಟ್ ಇಟ್ಕೊಂಡು ಟಕ್ 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 ಟ್ರೇ ಪರ್ರೆ ತಿಳ್ಕೊಂಡಿದ್ದಲ್ಲ ನಿನ್ನ ತುಕ ಮುಚ್ಚ ಏಯ್, ಅಲ್ಲಿ ಕೊಟ್ಟಿರೋದು ಮಾಡ್ಬೇಕಲ್ವ ನಾನು. ಈ ಒಟ್ಟಿಗೆ ನಾ ಬಂದು ಏನೋ ದೊಡ್ಡದಾಗ ಗೇಮ್ ಆಡ್ಸ್ ಭಗವಂತ ಆಯ್ತು ಹೋಗಿ ಅಲ್ಲಿ ನಿಂತ್ಕೊಳ್ರ ನೀವಾ ನಾನೊಂದು ಸೌಂಡ್ ಮಾಡ್ತೀನಿ ಗೆಸ್ ಮಾಡ್ಬಿಡ್ರಪ್ಪ ನೋಡೋಣ ಪೇಮೆಂಟ್ ಕೊಡ್ತೀಯ ತಾನೆ? ಕೊಡ್ತೀನಿ ತಿರ್ಕೊಳ್ಳಿ ಓಕೆ ಓಕೆ ರೆಡಿ ಮಾಡು. ಟಿಕ್ ಹಾ ಮಾಡಮ್ಮ. ಟಿಕ್ ಟಿಕ್ ಮಾಡ್ತೀನಮ್ಮ. ಟಿಕ್ 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 ಗೊತ್ತಾಯ್ತು. ಗೊತ್ತಾಯ್ತು ಗೊತ್ತಾಯ್ತು ಟಿಕ್ 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 ಬರುತ್ತಿದೆ ಕಾಲ. ಶಿವಣ್ಣನ ಸಾಂಗು. ತಿರ್ಗೋ ತಿರ್ಕೊಳ್ಳಿ ಬೇಗ ಗೆಸ್ ಮಾಡಿ ಮತ್ತೆ ತಿರ್ಕೊ ಟಿಕ್ ಮಾಡ್ತಾರಪ್ಪ. ಟಿಕ್ 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 ನನಗ್ ಗೊತ್ತಾಯ್ತು ಟಿಕ್ 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 ಅಂತ ಕುದುರೆ ಮೇಲೆ ನೀನು ಮೈಸೂರ್ಗೆ ಹೋಗ್ತಾ ಇದ್ಯಾ ತಾನೆ ಅಷ್ಟನ್ನು ಗೆಸ್ ಮಾಡಕ್ಕಾಗಿಲ್ಲ ಏನು? ನಾನು ಬಟ್ಟೆ ಒಗ್ದಿದ್ದು ಆ? ಬಟ್ಟೆ ಒಗ್ದಿದ್ದು? ಹಾ ಯಾರ್ ಗೆಲ್ತಿದ್ಯಪ್ಪ ನೀನು ಬಟ್ಟೆ ಒಗ್ದಿದ್ದು ಅಂತ? ನಾವೇನ್ ತುಕಾಲಿಗಳ ಬಟ್ಟೆ ಒಗ್ಗಿ ತೋರ್ಸ್ಬೇಕು ಅಂದ್ರೆ ಹೆಂಗ್ ತೋರ್ಸ್ಬೇಕು ನೋಡಿಲಿ. ನೋಡ. ಬರ ಇಲ್ಲಿ ಬಟ್ಟೆ ತಗೊಳ ಹಾ ಎಜ್ಜ ಇಲ್ಲಿ ಎಜ್ಜ ತಗೊಂಬ ಇಲ್ಲಿ ಇಲ್ಲಿ ಹಾಕಿ ಕಳ ಮೇಲೆ ತೋಪ್ ತಗೋ ತೋಪು ಹಾ ಹಾಕೊಂಡ್ ತಿಕ್ಕು ಎತ್ತ ಕಲ್ಕು ತೆಗಿಯೋ ತೆಗಿಯೋ ನೀವಲ್ಲಿ ಜಾಸ್ತಿ ತಿರ್ಕೊ ಇಲ್ಲಿ ಹಂಗೆ ತಿಂಡು ಹೋದ್ರ ತಗ ಒಣ ಮುಂದೆ ನಿಂತಿದ್ಯಲ್ಲ ಒಣಗಾಕು. ಏಯ್ ಹೋಗಣ ಹಿಂಗೆ ಬಟ್ಟೆ ಒಗಿಯೋದು ಸುಮ್ನೆ ಟಿಕ್ ಟಿಕ್ ಅನ್ಬಿಟ್ರೆ ನೀನು. ಕೋತ್ ನನ್ ಮಕ್ಕಳ್ರ ಹಾ. ಇಷ್ಟೆಲ್ಲ ಕಷ್ಟಪಡ್ತೀನಿ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಆನ್ ಮಾಡಿದೆ ಟಿಕ್ ಅಂತ ಆಯ್ತು ವಾಷಿಂಗ್ ಮಿಷಿನ್ ಹಾಕ್ತಾ ನಾವೇನು ಇಷ್ಟು ಕಷ್ಟಪಟ್ಟು ಬಟ್ಟೆ ಎಲ್ಲ ಒಗ್ದು ಬಿಟ್ವಲ್ವಾ. ಅವ್ನು ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ನಿಂತವನೆ ಬಟನ್ ಆನ್ ಮಾಡ್ಕೊಂಡು. ಇಷ್ಟೊಂದು ಬಟ್ಟೆ ಹೋಗದ್ವಲ್ಲ ನಾವು ಹೀರೋಯಿನ್ಗಳ ಮುಂದೆ ನನಗೆ ಅವಮಾನ ಮಾಡ್ದೆ ಅಲ್ವಾ. ನಿನ್ನ ನೋಡ್ಕೋತೀನಿ ನಾನು. ನೋಡ್ಕೋ ನೀನು ಅಷ್ಟೇ ಅಲ್ಲ ಕಣತುರಿ ಹಾ ನಾನು ತೋಡ್ಕೊತೀನಿ ನೋಡ್ಕೋ ಹಾ ನೋಡ್ಕೊಂಡೆ ಬರ. ಪೇಮೆಂಟ್ ಅಲ್ಲಪ್ಪ ನಾನು ಪೇಮೆಂಟ್ ಕೊಡ್ಬೇಕಾದ್ ನೋಡ್ಕೊತೀನಿ ಹೋಗ್ರ ನಾನೇ ತೊಳೆದು ಬಿಡ್ತೀನಪ್ಪ ಹೋಗ್ರ ನೋಡ್ಕೊತೀನಿ ಹೋಗ್ರ ತಟ್ಟೆ ಹಾಕ್ತಾಳೆ ಹೋಯ್ತೀವ ಬಟ್ಟೆ ತಾನೇ ಐತಿ. ಹೌದಲ್ವಾ ಎಕ್ಸ್ಟ್ರಾ ಯಾಕೆ ಮಾಡಕ್ ಹೋಯ್ತೆ ನಾನು ಒಬ್ರ ಓಕೆ ಇವತ್ತು ನಿಮ್ಮಿಬ್ಬರನ್ನ ಮಾತಾಡ್ಸೋದಕ್ಕೆ ಹಾಗೆ ನಿಮ್ ಬಗ್ಗೆ ಸಾಕಷ್ಟು ಮಾತಾಡೋದಕ್ಕೆ ಒಬ್ರು ಬಹಳ ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ ನಮ್ಮ ಮಜಾ ಟಾಕೀಸ್ಗೆ. ಸರ್
ನಮಸ್ಕಾರ ಸರ್, ತಮ್ಮ ಹೆಸರೇನು? ನಾಗೇಶ್ ಅಂತ. ನಾಗೇಶ್. ಹಾ, ನಾನು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತೀನಿ. ಸಾಕಷ್ಟು ದೇಶ ವಿದೇಶಗಳಲ್ಲಿ ದೇವರ ಆಶೀರ್ವಾದದಿಂದ ನನ್ನ ಕಲಾ ಪ್ರದರ್ಶನ ಕೂಡ ಮಾಡಿದ್ದೀನಿ. ಇನ್ಸ್ಪಿರೇಷನ್ ಅಲ್ಲಿದ್ದಾರೆ. ಲವ್ಲಿ ಲವ್ಲಿ. ಅದು ಕನ್ನಡ ಚಿತ್ರರಂಗದ 2 ಅನರ್ಘ್ಯ ರತ್ನಗಳು ಅಂತ ನಾವು ಕರಿಬಹುದು. ಇಬ್ರು ಮಹಾರಾಣಿಯರು. ಈಗ ಅವ್ರ 3 ಜನ SSS ಇಂದಾನೆ ಹೆಸರು ಬರುತ್ತೆ. ಒಂದು ಮಿಸ್ಟರ್ ಸುಜಾನ್ ಇಸ್ ಈಕ್ವಲ್ ಟು ಸ್ಟ್ಯಾಮಿನಾ. ಅಬ್ಬಾ. ಮೇಡಮ್ ಸುಧಾರಾಣಿ ಇಸ್ ಈಕ್ವಲ್ ಟು ಸ್ವೀಟ್ನೆಸ್ ಅಂಡ್ ಮೇಡಮ್ ಶ್ರುತಿ ಇಸ್ ಈಕ್ವಲ್ ಟು ಸ್ಟೆಬಿಲಿಟಿ. ಏನೇ ಬರ್ಲಿ ಏನೇ ಹೋಗ್ಲಿ ನಾವು ಖುಷಿಯಾಗಿರ್ಬೇಕು ಅನ್ನೋದನ್ನೇ ಈ 3 ಮೂಲ ಮಂತ್ರ ಮಾಡ್ಕೊಂಡಿರೋ ಈ 3 ಜನ ಇರೋದ್ರಿಂದನೇ ಇವತ್ತು ನಮ್ಗೆ ನಿಮ್ಗೆ ನಗು ಫ್ರೀಯಾಗಿ ಓಸಿಯಾಗಿ ಸಿಗ್ತಾ ಇದೆ. ಲವ್ಲಿ. 8 ತಿಂಗಳ ಒಂದು ನಮಗದೊಂದು ಸುದೀರ್ಘ ಸಮಯ ಅಂತಾನೆ ಹೇಳ್ಬೋದು. 8 ತಿಂಗಳನ್ನ ನಾವೆಲ್ಲ ಕಳೆದಿದ್ದು ಒಂದು 8 ಜನ್ಮ ಕಳೆದಂಗಿತ್ತು. ಇಟ್ ವಾಸ್ ನಮ್ಮ ಎಲ್ಲರಿಗೂ ಒಂದು ದೊಡ್ಡ ಸಜಾ. ಯಾಕೆಂದ್ರೆ ನಮಗೆ ಆಗಿತ್ತು ನಗುಗೆ ರಜಾ. ಈಗ ಮಾಡೋಣ ಮಜಾ ಅಲಾಂಗ್ ವಿತ್ ಮಿಸ್ಟರ್ ಸುಜಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕರ್ಪೂರದ ಗೊಂಬೆ ಹಾಗೂ ದಂತದ ಗೊಂಬೆ ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದು ನಮ್ಗೆ ಬಹಳ ಖುಷಿ ಆಯ್ತು. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಓ ಫ್ಯಾಂಟಾಸ್ಟಿಕ್. ಮಜಾ ಮಾಡಿದ್ರ? ಖಂಡಿತವಾಗ್ಲು. ಸೊ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು and ಸೊ wish you many more years of happiness. ಥ್ಯಾಂಕ್ ಯು ಸೋ ಮಚ್. ಸುಖವಾಗಿರಿ, ನಮ್ಮನ್ನೆಲ್ಲ ಇದೇ ತರ ಎಂಟರ್ಟೈನ್ ಮಾಡ್ತಾ ಇರಿ. Thank you. ಸೊ ನಮ್ಮ ಮಜಾ ಟಾಕೀಸಿನ ಕಡೆಯಿಂದ ನಿಮಗೆ ಒಂದು ಸಣ್ಣ ಕಾಣಿಕೆ. ಅದಕ್ಕೂ ಮುಂಚೆ Yes. ಕೊಡಪ್ಪ. ಅವರ ಮಗಳು ಕೂಡ ಬಂದಿರೋದು. ಪ್ರದೀಪ, ನನಗೆ ಮಿಲಿನ್ ನೋಡಿದ್ಮೇಲೆ ನಂಗೆ ತುಂಬಾ ವಯಸ್ಸಾಗೋಗಿದೆ ಅಂತ ಅನಿಸ್ತಾ ಇದೆ. ಚಿಕ್ಕ ಮಗುಲ್ ನೋಡಿದ್ದು ಐ ಫೀಲ್ ಐ ಆಮ್ ಸೋ ಓಲ್ಡ್. ದಿನ ನೋಡ್ತೀನಲ್ಲ, ನನ್ಗೆ ಹೆಂಗ ಅನ್ಸಿದ್ಬೇಡ. ಹ್ಯಾಪಿ ಬರ್ತ್ಡೇ ಶ್ರುತಿಮಾ. Thank you. ಹ್ಯಾಪಿ ಬರ್ತ್ಡೇ. ಮತ್ತೊಮ್ಮೆ ಶ್ರುತಿ ಅವರಿಗೆ ಹ್ಯಾಪಿ ಬರ್ತ್ಡೇ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದೀವಿ. ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ S23 ಸ್ಪೆಷಲ್ ಪಾರ್ಟ್ನರ್ಸ್ ಸ್ಪರ್ಶ್ ಮಸಾಲಾ, ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಥ್ಯಾಂಕ್ ಯು. ಗುಡ್ ನೈಟ್. ಲವ್ ಯು ಆಲ್. ಮಳೆ ಓಕೆನಾ? ಏನೋ ಇಲ್ಲ, ವೇಟ್ ಮಾಡಿ, ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದೆಯಾ? ಅಪ್ಪ ಸದ್ಯ ದಿಮ್ ಬಿಡ್ಬೋದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. Okay, what is the problem? ಇನ್ನು ರೆಡಿ ಆಗ್ಬೇಕಾ? Why it's not happening? Why that one? ಗಂಡು ಮಾವ, ಎಸ್ ರೆಡಿ. ಮೈಕಾನ್ ಚರಣಂದು ಕೊಡ್ರಿ ಮೊಬೈಲ್. ನನಗೆ ರೋಲ್ ಹೇಳಿದ್ಕೊಂಡು ಆಕ್ಷನ್ ಅಲ್ಲ ಇರೋ. ಮನೆ ದೇವರು ಪಿಕ್ಚರ್ ಅಲ್ಲಿ ರವಿ ಮಾಮ ಅವರು ಬಾತೂರ್ ಅಲ್ಲ, ಈ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಹುಳ ಜಂತು ಯಾವುದಕ್ಕೂ ಎದುರಲ್ವಾ? ಮನುಷ್ಯ ಅನ್ನುವ ಹುಳ ಕೆಲವೊಂದ್ಸರಿ ಹೆದರಿಕೆ ಹುಟ್ಟಿಸ್ತಾನೆ. ಇವರು ಯಾಕೆಪ್ಪ ಈ ಸ್ಕ್ರಿಪ್ಟ್ ಅಲ್ಲಿರುವ ಪಾಯಿಂಟಿಗೆ ಬರ್ತಾ ಇಲ್ಲ?
ಸುಧಾರಾಣಿ ಅವರು ಯಾವ ಇದನ್ನ ಯಾಕೆ ಹೀಗಾಗಿತ್ತು? ನನ್ನ ಇಷ್ಟು ಡಿಸ್ಟೆನ್ಸ್ ಬೇಕಲ್ಲ ಅದಕ್ಕೆ ಬೀಳುತ್ತೆ ಬೀಳುತ್ತೆ ನಾನು ನೋಡ್ತಿದ್ದೇನೆ ಬೇಡ ಬನ್ನಿ ನನಗೆ ಗೊತ್ತಿದೆ ನಮ್ಮನ್ನು ಫೀಲ್ ಮಾಡ್ಲಿಕ್ಕೆ ಬಿಡಿ ಹೇಳಿ ಅಂದ್ರೆ ಹೇಳ್ತೀನಿ ಹೇಳಿ ಅಂದ್ರೆ ಸ್ವಲ್ಪ ಗ್ಯಾಪ್ ಕೊಡಿ ನಾಳೆಗೆ ಡ್ರೈ ಆಗ್ತದೆ ನೀರು ಕೊಡಪ್ಪ ನಂಗೊಂಚೂರು ಕೊಟ್ಬಿಡ ಒಂದೊಂದ್ ಸಿಪ್ ಕೊಡ್ಬಾ ರೆಡಿ ರೆಡಿ ಸರ್ ಆಕ್ಷನ್ ನೋಡ್ಬಿಟ್ಟು ಸೌಂಡ್ ಮಾಡಮ್ಮ ಸೌಂಡ್ ಮಾಡಿ ಹೇಳ್ತೀರಿ ಫೀಲ್ ಮಾಡೋಣ ಅಯ್ಯನ್ ಕೇಳಿ ಒಂದ್ ಸ್ಟೆಪ್ ಹಾಕ್ಬೋದಾ ಅಂತ ಕೇಳಿ. ಸ್ಟೆಪ್ಪು ಈಗ ಮಳೆ ಬಂದು ಲೇಟ್ ಆಗಿ ಸುಧಾರಾಣಿ ಅವರೇ ಬರ್ತಾರೆ. ಓಕೆ ಥ್ಯಾಂಕ್ ಯು ಸೊ ಮಚ್ ಬ್ಯಾಕ್ ಅಪ್